ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಎಲ್ಲ ಬೈಕ್ ರೈಡ್ ಹೊರಟಿದ್ದೀವಿ ಗೈಸ್. ಬಾರಿ ಬಾರಿ ಎಲ್ಲರೂ ಬೈಕ್ ಈ ಕಡೆ ಬರ ಬೈಕ್ ಈಗೆಲ್ಲ ಅದ ನೀನು ಬರ್ತೀಯ ನಿಂಪಿ ಫೋಟೋ ತೆಗೆಸ್ಕೊಳ್ಳೋಣ. ಲಾಕ್ ಮಾಡ್ತಾರೆ ಅವ್ರಿಗೆ ಗಾಡಿ. ಫಸ್ಟ್ ಒಂದು ಫಾಲ್ಸಿಗೆ ಕರ್ಕೊಂಡ್ ಬಂದಿದ್ರೆ ಗೈಸ್, ಹೆಂಗಿದೆ ಅಂತೀರಾ ನೋಡಿ. ಸಕ್ಕದಾಗಿದೆ ಕರ್ಕೊಂಡ್ ನೋಡಿ. ಈ ಚಳಿಗೋಸ್ಕರ ಇಳಿತಾ ಇಲ್ಲ ಅಷ್ಟೇ, ಇಲ್ಲಾದಿದ್ರೆ ಪಕ್ಕ ಇಳಿತಾ ಇದ್ವಿ. ನೋಡೇನು ಅಷ್ಟೊಂದೇನು ಚೆನ್ನಾಗಿಲ್ಲ, ನೋಡೋಣ. ನೋಡೋದು ಖರಾಬಾಗೈತೆ ಬೈಕಲ್ಲಿ ಹೋಗಿ. ಮುಳ್ಳಂಗಿರಿಗೆ ಹೋಗಿದ್ವಲ್ಲ ಅದೇ ಫೀಲ್ ಕೊಡ್ತಾ ಇದೆ ಅಲ್ವಾ? ಅದಕ್ಕಿಂತ ಇದೊಂದು ಸ್ವಲ್ಪ ಅಡ್ವೆಂಚರಸ್ ಆಗಿದೆ. ಇದು ಮುಳ್ಳಂಗಿರಿಗಿಂತ ಸ್ವಲ್ಪ ಹೈಟ್ ಅಲ್ಲ ಅನ್ಸುತ್ತಲ್ವಾ? ಮುಳ್ಳಂಗಿರಿ ಈಗ ದೇವ್ರ ಮನೆಗೆ ಬಂದಿದ್ದೀವಿ ಗೈಸ್. ದೇವಸ್ಥಾನ, ಈ ದೇವಸ್ಥಾನ ನೋಡೋದಕ್ಕೆ ಇಷ್ಟು ಮೇಲೆ ಬರ್ತೀವಿ. ಬಟ್ ಇವಾಗ ಫಾಗು ಮಿಸ್ಟ್ ಇಲ್ಲ, ಮಳೇಲಿ ಬಂದರೆ ಮಿಸ್ಟ್ ಫಾಗ್ ಎಲ್ಲ ಇರುತ್ತಂತೆ, ಚೆನ್ನಾಗಿರುತ್ತೆ ಅಂತ ಅಂದರು. ಬಟ್ ಇವಾಗ ನೋಡಿ ಧನುರ್ಮಾಸ ಆಗಿರೋದ್ರಿಂದ ಬೇಗ ಪೂಜೆ ಮಾಡಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಹಾಂ ಆಯಿತು, ದೇವ್ರಿಗೆ ಕೈ ಮುಗ್ದು ಕೆಳಗಡೆ ಒಂದು ಹೊಂಡದ ಥರ ಇದೆ, ಕೆರೆನ ಹೊಂಡನ ಕೆರೆ ಅನಿಸುತ್ತೆ. ಅಲ್ಲಿ ಹೋಗೊಂದೆರಡು ಫೋಟೋಸ್ ತೆಕ್ಕೊಂಡು, ಇಲ್ಲಿ ದೇವ್ರ ಮನೆ ಅಂತ ಬರೋದು ಇದಕ್ಕೋಸ್ಕರನೇ ಅಂತೆ, ಈ ಟೆಂಪಲ್ಗೆ. ಬಟ್ ನಾವು ರಾಂಗ್ ಟೈಮಲ್ಲಿ ಬಂದುಬಿಟ್ಟಿದ್ದೀವಿ. ಮಳೆಗಾಲದಲ್ಲಿ ಜೂನ್ ಜುಲೈ ಟೈಮಲ್ಲಿ ಬರಬೇಕು, ಆವಾಗ ಇಲ್ಲೆಲ್ಲ ವೆದರ್ ಫುಲ್ ಮಿಸ್ಟ್ ಬೀಳ್ತಾ ಇರುತ್ತಂತೆ, ಚೆನ್ನಾಗಿರುತ್ತೆ ಅಂತ ಅಂದರು. ಇಟ್ಸ್ ಓಕೆ, ಚೆನ್ನಾಗಿದೆ. ನಾವು ಬಂದಿದ್ದು ರೋಡ್ ಇದೆಯಲ್ಲ ಅದೇ, ಅದಕ್ಕೋಸ್ಕರನಾದರೂ ಬರಬೇಕು ಅನಿಸುತ್ತೆ. ಅವಿ ಅಲ್ಲೇ ನಿಂತ್ಕೊಳ್ಳೆ, ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಫೋಟೋ ತೆಗಿಲಿಯಾ, ಅವಳಲ್ಲೇ ತೆಗಿತಾಳೆ ಅಂತ ನಾನು ಈ ಕಡೆ ಬಂದಿದ್ದೆ. ಇದೊಂದು ಲೇಕ್ ಅನ್ಸುತ್ತಲ್ವಾ? ಹಾಳೆ ಇದೇನೆ ಇದು, ಇಳಿದ್ ನೋಡು. ನನಗೇನು ಆಳ ಬೇಕಾಗಿಲ್ಲ, ನೋಡ್ಬೇಕಲ್ಲ, ಹೇಳ್ಬೇಕಲ್ಲ, ನಿನಗಲ್ವಾ ಬೇಕಾರದು. ಇಳಿದ್ ನೋಡು,
ನೀನ್ ಮುಳುಗಿ ಹೋದ್ರೆ ಆಳ ಇದೆ ಅಂತ. ನಾನು ಮುಳುಗಿದ್ರೆ ಅವಳು ಬರಲ್ಲ. ಮುಳುಗ್ದಲ್ಲ ನೋಡಿ ಎಂತ ಫ್ರೆಂಡ್. ಮುಳುಗ್ದಲ್ಲ ಬದುಕ್ ಬಂದ್ರೆ ನಾನ್ ಸತ್ರು ಸಾಯ್ಲಿ ಅವಳ ಆಳ ನೋಡ್ಬೇಕು ಅಂತ. ನಾನ್ ಹೇಳದ್ನ ಆಳ ನೋಡು ಇಳಿದು ಅಂತ. ಫಸ್ಟ್ ಸತ್ರು ಸಾಯ್ಲಿ ಅವಳ ಆಳ ನೋಡ್ಬೇಕು. ಆಳ ಇದೆಯಾ ಯಾರಾದ್ರೂ ಇರ್ತಾರ ಗಾಯ್ಸ್. ಪುಣ್ಯ ಮಾಡಿದ್ಯಾ ಬಾ ನನ್ನಂತ ಫ್ರೆಂಡ್ ಸಿಗಕ್ ನೀನು. 7 ಜನ್ಮದ್ದು. ನಾವೀಗ ಎತ್ತಿನ ಭುಜ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ಮೊಬೈಲಲ್ಲೇ ಹೊಟ್ಟೆ ಕುತ್ಕೊಂಡು ಇವಾಗ ಆದ್ಮೇಲೆ ಟಿಫನ್ ತಿಂತಾ ಇದೀವಿ ನಾವು. ರೊಟ್ಟಿ ಹೇಳಿದ್ದೀವಿ. ರೊಟ್ಟಿ ಪಲ್ಯ ಹುಡುಗರು ಕೂತವ್ರೆ. ಏನದು ಅಲ್ಲಿ ನೋಡಿ ಅವ್ರಿಷ್ಟು ಜನ ಇದ್ದಾರೆ ನೋಡಿ, ಹೆಂಗ್ ಮಾತಾಡ್ಕೊಂಡು ಕಾಲ್ ಎಳ್ಕೊಂತಾರೆ ಅಂದ್ರೆ ಅವರೇ. ಅಯ್ಯೋ ಯಾಕೆ ಹೇಳೋಣ. ಯಾರಿಂದ ಬರ್ಲಿ? MBA ಓದಿದ್ದಾರೆ. ಇಂಜಿನಿಯರ್ ಮಾಡಿದ್ರೆ ನಾನು 0% ಅಡಿಗೆ ಏನ್ ಮಾಡ್ತೀರಿ ಹೇಳ್ತಾರೆ. ಅಮ್ಮ ಪಾಯಿಂಟ್ ನಾನು ಕರೀಲ್ವಲ್ಲ ಅಂತಾಳೆ. ಬೆಂಗಳೂರಲ್ಲಿದ್ದಾಳೆ. ರೊಟ್ಟಿ ಚೆನ್ನಾಗಿದೆ ಗೈಸ್. JP ಮಾರ್ಗದ ಆಂಟಿ ಮಾಡಿರೋದು. ನಮ್ಮ ಫ್ರೆಂಡ್ ಒಬ್ಬ ಇಂಜಿನಿಯರ್ ಇದ್ದಾನೆ, ಹುಡುಗ ಇದ್ದಾರೆ ದಿನೇಶ್ ಅಂತ. ಹೌದಣ್ಣ, ಖಂಡಿತ. ಚಪಾತಿ ಏನಾದ್ರು ಬೇಕಾ? ಸಾಕ ರೊಟ್ಟಿ ಬೇಕು. ರೊಟ್ಟಿ ಖಾಲಿ. ಟಿಫನ್ ಮಾಡಿಕೊಂಡು ಇವಾಗ ಎತ್ತಿನ ಭುಜ ಬಂದಿದ್ದೀವಿ ಗೈಸ್. ಟೈಮು 11:55 ಆಗಿದೆ. ನೋಡೋಣ ಹತ್ತಿಳಿಯೋಷ್ಟೊತ್ತಿಗೆ ಎಷ್ಟು ಟೈಮ್ ಆಗುತ್ತೆ ಅಂತ. 11:40. ಲೆಟ್ಸ್ ಗೆಟ್ ಸ್ಟಾರ್ಟ್. ನೋಡೋಣ ಯಾವ ರೀತಿ ಇದೆ ಎತ್ತಿನ ಭುಜ ಟ್ರಕ್ಕಿಂಗ್ ಅಂತೆ. ಎಷ್ಟು ಕಿಲೋಮೀಟರ್ ಅಣ್ಣ ಎತ್ತಿನ ಭುಜ? 4 ಕಿಲೋಮೀಟರ್ ಅಂತೆ. ನೋಡೋಣ ಅಪ್ಡೇಟ್ ಮಾಡ್ತೀನಿ ಹೆಂಗಿದೆ ಪಾತ್ ಅಂತ. ಏನಣ್ಣ ಈಗ ಏನಣ್ಣ? ಬ್ಲಾಕ್ ಅಲ್ಲ ಅದು ಬ್ಲಾಗ್ ವ್ಲಾಗ್ ವ್ಲಾಗ್ ವ್ಲಾಗ್. ಅದೇ ಎತ್ತಿನ ಭುಜ. ಈಗ ಟ್ರೆಕ್ಕಿಂಗ್ ಮಾಡಿಕೊಂಡು ಫೈನಲಿ ಅಲ್ಲಿಗೆ ರೀಚ್ ಆಗಬೇಕು. ಬೆಳೆಸಿರೋದು. ಓ ಈ ರೋಡು ಟಫ್ ಇದೆ. ಈ ರೋಡ್ 2 ಕಿಲೋಮೀಟ್ರಾ? ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ, ಕಪಿ ಸೇನೆಯು ನನ್ನದೊಂದಿದೆ. ಅಷ್ಟು ದೂರ ಹತ್ಬೇಕು. ನೋಡೋಣ ಇಲ್ಲಿ ಬುಕ್ಕಿಂಗ್ ತೋರಿಸ್ಬೇಕಂತೆ. ಬುಕ್ ಕಂಪಲ್ಸರಿನಾ? ಬುಕ್ಕಿಂಗ್ ಕಂಪಲ್ಸರಿನಾ? ಬಿಡಲ್ಲ. ಸೇಫ್ಟಿನಾ ಇಲ್ಲಿ? ನೀವೇ ಜವಾಬ್ದಾರರು. ಸುಮ್ಮನೆ ರಾಂಗ್ ಅವಾಗ ಒಂದ್ಸಲ ಅದು ಗೋಲ್ಕ ದುಡ್ಡು ನೋಡಿ ಅಂತ ಹೇಳಿ ಅದ್ಮೇಲೆ ನೀನ್ 2ನೇ ಸತಿ ಕಡೆ ನೀನು ನೋಡ್ಕೊಂಡೆ. ಓ ಕಾಪಿ ಚೀಟು ಕಾಪಿ ಚೀಟು ಕಾಪಿ ಚೀಟು. ಏನು ಗೊತ್ತಾ ಗೈಸ್, ಇಲ್ಲಿ ಕಂಪಲ್ಸರಿ ಇದೆ ಮಾತ್ರ ಬುಕ್ಕಿಂಗು. ನೀವು ಎಷ್ಟೇ ತ್ರಿಪುರ್ಲಾಗ ಹೊಡೆದು ಯಾರಿಗೆ ಫೋನ್ ಮಾಡಿದ್ರು ಆಗಲ್ಲ, ಇಲ್ಲಿ ರೆಕಮೆಂಡೇಶನ್ ನಡೆಯಲ್ಲ.
ನೀವು ಬುಕ್ ಮಾಡಿ ತುಂಬ ಜನ ಬಂದು ರಿಟರ್ನ್ ಹೋಗಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮುಂಚೆನೇ ಬುಕ್ ಮಾಡ್ಕೊಂಡು ಬನ್ನಿ. ಆಮೇಲೆ ಪರ್ ಪರ್ಸನ್ನು 250 ಇದೆ. ಒಂದು ಟಿಕೆಟಲ್ಲಿ 3 ಜನ ಬುಕ್ ಮಾಡ್ಬೋದು, 750 ಆಗುತ್ತೆ. ಆ ಇದರಲ್ಲಿ ಬುಕ್ ಮಾಡ್ಕೊಂಡು ಬನ್ನಿ, ಇಲ್ಲಾಂದರೆ ತುಂಬ ಕಷ್ಟ ಆಗಿದೆ. ಚೆನ್ನಾಗಿದೆ, ತುಂಬ ಅಡ್ವೆಂಚರಸ್ ಆಗಿದೆ. ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಹಾಂ ಬನ್ನಿ, ಹೋಗ್ತಾ ಇದ್ದೀವಿ ನೋಡಿ. ಫುಲ್ ಈ ಥರ ಹೋಗ್ಬೇಕಂತೆ, ಸುಮಾರು 2 ಕಿಲೋಮೀಟರ್ಸ್ ಅನಿಸುತ್ತೆ. ನೋಡೋಣ, ಎಲ್ಲ ಕೋಲ್ ಹಿಡ್ಕೊಂಡಿದ್ದಾರೆ ನೋಡಿ. ನಾವೇ ಹಿಂದೆ ಹೋಗ್ತಾ ಇದ್ದೀವಿ ಬಿಕಾಸ್ ಆಫ್ ದಿಸ್ ವಿಡಿಯೋ. ತುಂಬ ಚೆನ್ನಾಗಿದೆ. ಲೆಟ್ಸ್ ಗೋ 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 ಗೋ. ತಿರ್ಗಾ ಕಾಣಿಸ್ತಾ ಇದ್ದೀರಾ? ಕಾಣಿಸ್ತಾ ಇದ್ದೀರಾ? ಹಾ, ನಾನು ನೋಡಿದ್ದೀನಿ. ಫೋನ್ ಕೊಟ್ರಾ? ಏ ನಿಧಾನ, ಅವರು ಹೇಳ್ತಿದ್ದೆ, ಅವರೇ ಜವಾಬ್ದಾರಿ. ಯಾಕೆ ಲಕ್ಷ್ಮಿ, ನೀನ್ ಚೇತಣ್ಣನ ಜೊತೆ ಹೋಗಿ ಮೇಲೊಂದು ಫೋಟೋ ಅಷ್ಟೇನೆ. ಚೇದು ಸೇಡ್ ಬಿಡ್ಬೇಡ ಚೇದು, ಒಂದು ವಾರ ಓಡಾಡ್ಸೇಳೆ ನುಗ್ಬಿಡ ಏನೋ ಏನೋ ಚೇದು ಹಿಂಗೆ. ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರಿರುತ್ತೆ ಅಲ್ವಾ? ಬೇಗ ಬೇಗ ಇಲ್ಲಿಡೆ ಇಲ್ಲಿಡೆ. ಅಲ್ಲೂ 12ಗೆನೆ ಲಾಸ್ಟು, ನಾವೇ ಲಾಸ್ಟ್ ಬಂದಿರೋದು. ಇನ್ಯಾರಿಗೂ ಎಂಟ್ರಿ ಇಲ್ಲ ನೆಕ್ಸ್ಟು. ನೋಡಿ, ಅಲ್ಲಿ ಒಂದು ಮನೆ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಹತ್ಕೊಂಡು ಬಂದಿರೋದು. ಇಷ್ಟು ದೂರ ಹತ್ತಿದ್ದೀವಿ. ಇದೊಂದು ಸ್ವಲ್ಪ ಅಪ್ಪಿದೆ, ಹತ್ತಕ್ಕಾಗ್ತಾ ಇಲ್ಲ. ತುಂಬ ಅಪ್ಪಿದೆ, ಆಗ್ತಾ ಇಲ್ಲ. ನೋಡೋಣ, ಟ್ರೈ. ಡೆಸ್ಟಿನೇಷನ್ ಇಷ್ಟು ರೀಚ್ ಆಗಿದ್ದೀವಿ, ಆದರೆ ಎಂಡ್ ಪೀಕ್ಗೆ ಹೋಗ್ಬೇಕು. ನಾನು ಸ್ವಲ್ಪ ಇದೆ. ಗಂಡು ಮಕ್ಕಳಾಗಲೇ ಮೂವ್ ಆಗಿದ್ದಾರೆ. 1-3 ಜನ ಅಲ್ಲೇ ಸ್ಟೇ ಆದರು. ನಾವಿಷ್ಟು ಜನ ಮೂವ್ ಆಗ್ತಾ ಇದ್ದೀವಿ. ನೋಡೋಣ, ಹತ್ತಕ್ಕಾಗುತ್ತೆ ಗೈಸ್. ತೀರಾ ಏನು ಕಷ್ಟ ಇಲ್ಲ, ಹತ್ಬೋದು ಅಲ್ವೇನೆ? ಫ್ರೀ ಬಿಟ್ಕೊಂಡು ಹತ್ತಿದ್ರೆ ಆರಾಮಾಗಿ ಹತ್ಬೋದು. ಸುಸ್ತಾಗುತ್ತೆ, ಸುಸ್ತಾಗುತ್ತೆ. ತೀರೇನು ಸುಸ್ತಾಗಲ್ಲ, ಹತ್ಬೋದು. ಚೆನ್ನಾಗಿದೆ. ಮೇಯ್ನ್ ಡೆಸ್ಟಿನೇಷನ್ ನಮ್ದು ಇದೇ ಇದ್ದಿದ್ದು ಇವತ್ತಿನ ಟ್ರಿಪ್ಪಿಂದು. ಅದು ಸಕ್ಸಸ್ಫುಲಿ ಕಂಪ್ಲೀಟ್ ಆಗ್ತಾಯಿದೆ. ಫಸ್ಟು ದೇವ್ರ ಮನೆ ಸಿಗುತ್ತೆ, ಆಮೇಲೆ ಎತ್ತಿನ ಭುಜ ಅಂತ ಹೇಳ್ಬಿಟ್ಟು ಫಸ್ಟು ದೇವ್ರ ಮನೆಗೆ ಹೋಗಿ ಎತ್ತಿನ ಭುಜಕ್ಕೆ ಬಂದಿದ್ದು. ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಹತ್ತಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಅದೇ ಭುಜ, ಅದೇ ಪೀಕ್. ಈಗ ಭುಜ ಹತ್ತುತ್ತಾ ಇದ್ದೀವಿ. ನೋಡಿ, ಬಿಸಿಲು ಕಣೆ, ಬಿಸಿಲದು ಫಾಗಲ್ಲ. ಹೌದು, ಈ ಕೆಳಗೆ ನೋಡಿದ್ರೆ ಎಲ್ಲಿಂದ ಬಂದಿದೀವಿ ಅಂತ ಅನ್ಸುತ್ತೆ. ಹಾಂ, ಸೇಮ್ ಅಲ್ಲಿ ವೈಟ್ ಕಲರ್ದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ. ಝೂಮ್ ಆಗ್ತೀನಿ. ಅಲ್ಲಿಂದ ಬಂದಿರೋದು ನಾವು, ಅಲ್ಲಿಂದ ಇಷ್ಟು ಹತ್ತಿರೋದು. ಹತ್ಬೋದು. ಸಾಂಗ್ ಹಾಕೊಂಡು ಹೆಂಗೆ ಹೇಳ್ತೀಯ? ದುಡ್ಡು ದುಡ್ಡು ಅಂತ ಯಾಕೆ ಸಾಯ್ತಿರೋ? ಎತ್ತಿನ ಭುಜಕ್ಕೆ ನೋಡ್ರ, ಸ್ವರ್ಗ ನೋಡ್ರ. ಸ್ವರ್ಗ ಎಲ್ಲಿದೆ? ಎತ್ತಿನ ಭುಜದಲ್ಲಿದೆ ನೋಡಿ ಸ್ವರ್ಗ. ಹೆಂಗಿದೆ ವಿನೋದ್ ಎಕ್ಸ್ಪೀರಿಯನ್ಸ್?
ಕಣ್ಣು ನೋಡು. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಸೂಪರ್. ಇರು ಚೆನ್ನಾಗಿದ್ಯಾ? ಅವ ಚಿಕ್ಕಣ ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಅಯ್ಯಪ್ಪ ದೇವ್ರೆ ನೈಸ್. ಎತ್ತೆ ಇದು ತುಂಬಾ ಬಿದ್ಗೆ ನನ್ನ ತಳ್ಳಿ ಸ್ಟ್ರಾಂಗ್ ಆಗಿರ್ಬೇಕು, ತುಂಬಾ ಎನರ್ಜಿ ಬೇಕು ಎಸ್. ಹತ್ತಕ್ಕೆ. ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಒಂದ್ಸತಿ ಹತ್ತಿದ್ರೆ ಯಾರು ಹೊತ್ಬಿಡಿ ಮಾತಾಡೋ ಒಂದ್ಸತಿ ಹತ್ತಿದ್ರೆ ಹತ್ಬೋದು. ಹತ್ತಕ್ಕಾಗಲ್ಲ ಕಣೆ ಹೆಚ್ಚು 90% ಹತ್ತಕ್ಕಾಗಲ್ಲ. ಹತ್ಬೋದು. ನಾವ್ ಇಷ್ಟೇ ಜನ ಗೈಸ್ ಹತ್ತಿರೋದು. ಇಷ್ಟೊತ್ತಲ್ವಾ? ನನಗೆ ಹತ್ತಕ್ಕಾಗ್ತಲ್ಲ. ಇನ್ನ 4 ಮೆಂಬರ್ಸ್ ಕೆಳಗಡೆನೆ. ಇದು ಮಳೆಗಾಲದಲ್ಲಿ ಬಂದು ಭಾರಿ ಡೇಂಜರ್ ಗೊತ್ತಾಯ್ತು. ಯಾಕಳು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಇಷ್ಟು ಪಾಯಿಂಟಿಗೆ ಹತ್ತಕ್ಕಾಗಲ್ಲ. ಇದು ಮಾಡದಾ? ಫೈನಲಿ ಟ್ರೆಕ್ಕಿಂಗ್ ಮುಗಿಸಿ ಇಳಿತಾ ಇದೀವಿ. ಇಳಿತಾ ಇದೀವಿ, ಭುಜ ಇಳ್ದು ಬಹಳ ಇಳಿತಾ ಇದೀವಿ. ರೀಲ್ಸ್ ಮಾಡ್ಕೊಂಡು ಸ್ವಲ್ಪ ಕಷ್ಟ ಇದೆ. ಹೌದು. ಎಸ್, ಇಲ್ಲಿ ನಮಗೆ ಮೇಲ್ಗಡೆ ಬಂದ ಮೇಲೆ ನೀರಿನ ಬೆಲೆ ಗೊತ್ತಾಗೋದು. ಯಾಕೆಂದ್ರೆ ನಾವು ನೀರು ತಂದಿರ್ಲಿಲ್ಲ, ಅದಕ್ಕೆ ಎಲ್ಲ ನೀರ್ನ ಉಳಿಸಿ ವೇಸ್ಟ್ ಮಾಡಬೇಡಿ ಪ್ಲೀಸ್. ಸೇವ್ ದ ವಾಟರ್. ಬೇಕೀಗ ನೀರು ನೋಡಿದ್ರಾ, ಎಲ್ಲಾರ್ಗು ನೀರು ಬೇಕೇ ಬೇಕು ಅನಿಸ್ತಾ ಇದೆ, ಬಟ್ ನೀರಿಲ್ಲ. ಬರುವಾಗ ನೀರು ತಗೋ ಬನ್ನಿ. ಬಾಟಲ್ಗಳ ಬಾಟಲ್ಸ್ ಅಂತ, ವಾಟರ್ ಬಾಟಲ್ಸ್ ಎಲ್ಲೂ ಬಿಸಾಕಬೇಡಿ, ಬೈತಾರೆ. ಕ್ಲೀನ್ ಇದೆ ಮಾತ್ರ, ಕ್ಲೀನ್ ಇದೆ, ಯಾರು ಹಾಳು ಮಾಡಬೇಡಿ, ಗಲೀಜು ಮಾಡಬೇಡಿ. ನಮ್ಮ ಪ್ಲೇಸಸ್ನ ನಾವೇ ಕ್ಲೀನಾಗಿ ಇಟ್ಕೋಬೇಕು. ಆ್ಯಕ್ಚುಲಿ ಅಲೋ ಇಲ್ಲ, ಮಾಡೋದು ಇಲ್ಲ ಅನ್ಕೋತೀನಿ ಯಾರು. ಅವಳು ಏನ್ ಮಾಡಿದಾಳೆ ಅಂತ ಬೈದಣ ನೀವು, ಅದಕ್ಕೆ ಹಂಗಾಗಿದ್ದು. ತಿನ್ಸಾವಂತೆ ಬಾರೆ. ಹಂಗಂಗೆ ತಲೆ ತಿರ್ಗಿ ಬೀಳೋಳು, ಹಂಗಂಗೆ ಬೀಳೋಳು, ಏನು ಅಂತ ಗೊತ್ತಿಲ್ಲ. ಚಿಕನ್ ಮಟನ್ ತಿಂದಿ ನೋಡಿ ಆಂಟಿ, ನೋಡ್ತಾ ಇದೀರಲ್ವಾ, ಹೇಳ್ತಾ ಇದಾರೆ ನೋಡಿ, ಅಪ್ಪನ ಮನೆ ಬರೀ ಚಿಕನ್ ತಿಂದು ತಿಂದು ವೀಕ್ ಆಗಿದಾರಂತೆ. ಇವರು ಮಟನ್ ತಿಂದು ತಿಂದು ಸ್ಟ್ರಾಂಗ್ ಮಾಡಿದಾರಂತೆ. ಅಪ್ಲೋಡ್ ಮಾಡೇ ಮಾಡ್ತೀನಿ ನಾನು. ಈಗ ಇಳಿತಾ ಇದೀವಿ, ಚೆನ್ನಾಗಿತ್ತು. ಆಂಟಿ ಮೈ ಲವ್ಲಿ ಡ್ಯಾಡಿ. ಎತ್ತಿನ ಭುಜದಿಂದ ರಿಟರ್ನ್ ಹೋಗ್ತಾ ಇದ್ವಿ ಗೈಸ್. ಈಗ ಊಟ ಮಾಡಿಕೊಂಡು ಅಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ. ನೆಕ್ಸ್ಟ್ ಈಗ ಊಟ ಮಾಡಿಕೊಂಡು ಸೀದಾ ಬೇಲೂರಲ್ಲೇ. ಇನ್ನೆಲ್ಲೂ ಹೋಗೋಕ್ಕಾಗಲ್ಲ, ಆಲ್ರೆಡಿ ಟೈಮ್ ಆಗಿಬಿಟ್ಟೈತಿ, 6:18 ಆಗಿದೆ. ಸೊ ಎಲ್ಲೂ ಹೋಗೋಕ್ಕಾಗಲ್ಲ, ಊಟ ಮಾಡಿಕೊಂಡು ರಿಟರ್ನ್ ಬೇಲೂರಲ್ಲಿ ಹೋಗಿ ಎಂಡ್ ಮಾಡ್ತೀನಿ. ನಿನ್ನೆ ಬಂದು ಎಂಡ್ ಮಾಡೋಕ್ಕಾಗಲಿಲ್ಲ, ಫುಲ್ ಸುಸ್ತಾಗಿತ್ತು. ಬಂದಿದ್ದು ಲೇಟ್ ಆಯಿತು, 10 ಆಗಿತ್ತು. ಊಟ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ಮೂಡಿಗೆರೆಯಲ್ಲಿ ಊಟ ಮಾಡಿಕೊಂಡು ರಿಟರ್ನ್ ಆಗಿತ್ತು ನಾವು. ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ, ನೀವು ಎಲ್ಲ ಒಂದ್ಸಲ ವಿಸಿಟ್ ಮಾಡ್ಬೋದು, ಬಟ್ ಬುಕ್ಕಿಂಗ್ ಈಸ್ ಕಂಪಲ್ಸರಿ. ಸೊ ಹೀಗಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲ ಇದೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.